ನಮಸ್ತೆ ಎಲ್ಲರಿಗೂ. ಸೊ ಈ ಒಂದು ವಿಡಿಯೋದಲ್ಲಿ ಇ.ಡಿ.ಪಿ ಟ್ರೈನಿಂಗ್ ಸರ್ಟಿಫಿಕೇಟು ಹೇಗೆ ತೊಗೊಳ್ಳೋದು, ಸೊ ಆನ್ಲೈನ್ ಇ.ಡಿ.ಪಿನ ಇಲ್ಲ ಆಫ್ಲೈನ್ ಇ.ಡಿ.ಪಿನ, ಹಾಗೆ ನಾವು ಒಂದು ಏನು ಪ್ರಾಜೆಕ್ಟ್ ರಿಪೋರ್ಟ್ ಆಗ್ಬೋದು, ಸೊ ಆಮೇಲೆ ರೂರಲ್ ಸರ್ಟಿಫಿಕೇಟ್ ಆಗ್ಬೋದು. ಸೊ ಮತ್ತು ನಾವು ಏನು ಒಂದು ಆಫ್ಲೈನ್ ಆದರೆ ಯಾವ ರೀತಿ ನಾನು ಒಂದು ಸರ್ಟಿಫಿಕೇಟ್ ತೊಗೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದು. ಈಗಾಗಲೇ ಏನಾದರೂ ನಾವು ಇ.ಡಿ.ಪಿ ಇದನ್ನು ಆನ್ಲೈನಲ್ಲಿ ರಿಜಿಸ್ಟರ್ ಆಗಿ ಟ್ರೈನಿಂಗ್ನ ನಾನು ಪಡಿತಾ ಇರ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ಸೊ ನಾವು ಮೊದಲನೇದಾಗಿ ನಿಮಗೆ ಹೇಳಬೇಕಾಗಿರೋದು ಇಷ್ಟೇ. ಸೊ ನಾವು ಈಗೇನು ಅಪ್ಲಿಕೇಶನ್ ನಾವು ಇಲ್ಲಿ ಹಾಕಿದ್ದೀರಿ, ಸೊ ಈಗ ಮೊದಲನೇದಾಗಿ ನಾವು ಇಲ್ಲಿ ನ್ಯೂ ಅಪ್ಲಿಕೆಂಟ್ ಅಂತ ಬರುತ್ತಲ್ವ, ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಾರವರು. ಸೊ ಇಲ್ಲೆಲ್ಲ ಹಾಕಿ ನೀವು ರಿಜಿಸ್ಟರ್ ಮಾಡಿರ್ತೀರ. ಸೊ ಇಲ್ಲೂ ಕೂಡ ನಿಮಗೆ ಇ.ಡಿ.ಪಿ ಏನು ಕೇಳುತ್ತೆ, ಇಲ್ಲಿ ಕೊಡ್ತೀರಾ, ಇಲ್ಲ ಆಗಿಲ್ಲ ಅಂತ ಕೇಳುತ್ತೆ. ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಸೊ ಅದು ಯಾವ ರೀತಿ ಅಂತ. ಇಲ್ಲಿ ನೀವು ಹೊಸದಾಗಿ ಏನಾದರೂ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಂದರೆ ನೋನೆ ಕೊಟ್ಟು ನೀವು ಅರ್ಜಿ ಹಾಕ್ತಾ ಹೋಗ್ಬೋದು. ಕೊಟ್ಟರೆ ನಿಮಗೆ ಈ ಕಾಲಮ್ ಓಪನ್ ಆಗುತ್ತೆ. ಇ.ಡಿ.ಪಿ ಬಗ್ಗೆ ನೀವು ಸರ್ಟಿಫಿಕೇಟ್ದು ಡೀಟೇಲ್ಸ್ನ ಇಲ್ಲಿ ಹಾಕಬೇಕಾಗುತ್ತೆ. ಸೊ ನಮಗೆ ಇದರ ಅವಶ್ಯಕತೆ ಇಲ್ಲ ಇವಾಗ. ಸೊ ನಮಗೆ ಬೇಕಾಗಿರೋದು ಆಲ್ರೆಡಿ ನೀವು ಅಪ್ಲಿಕೇಶನ್ ಎಲ್ಲ ಹಾಕಿದ್ದೀರಾ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇ.ಡಿ.ಪಿ ಸರ್ಟಿಫಿಕೇಟ್ನ ಹೇಗೆ ತೊಗೊಳ್ಳೋದು ಅಂತ ಇರುತ್ತೆ. ಸೊ ನೀವೇನಾದರೂ ಆಲ್ರೆಡಿ ಇ.ಡಿ.ಪಿ ಟ್ರೈನಿಂಗ್ ಸರ್ಟಿಫಿಕೇಟ್ನ ಆನ್ಲೈನ್ ಅಂತ ಸಬ್ಮಿಟ್ ಮಾಡಿ ನೀವು ಆಲ್ರೆಡಿ ರನ್ನಿಂಗ್ ಏನಾದರೂ ಮಾಡ್ತಾ ಇದ್ದರೆ, ಸೊ ಇಲ್ಲಿ ನೀವು ಆನ್ಲೈನ್ ತೊಗೋಬೇಕಾಗುತ್ತೆ. ಇಲ್ಲಿ ನಿಮಗೆ ಉದ್ಯಮಿ ಅಂತ ವೆಬ್ಸೈಟ್ ಬರುತ್ತೆ, ರನ್ ಆಗ್ತೈತೆ. ಸೊ ನೀವು ಆ ಒಂದು ಸರ್ಟಿಫಿಕೇಟ್ನ ನೀವು ಇಲ್ಲಿ ರನ್ ಮಾಡ್ತಾ ಇದ್ದು ಏನಾದರೂ ಎರರ್ ಅಂತ ಸ್ಟಾಪ್ ಆಗಿದ್ದರೆ ನೀವು ಅದನ್ನು ಸ್ಟಾಪ್ ಮಾಡಿಬಿಡೋದು ಇನ್ನೂ ಒಳ್ಳೆಯದು. ಯಾಕೆ ಅಂತಂದರೆ ಈಗ ಹೊಸದಾಗಿ ಬಂದಿರೋ ಆರ್ಡ್ರ್ ಪ್ರಕಾರ ಆನ್ಲೈನ್ ಇ.ಡಿ.ಪಿನ ಸ್ಟಾಪ್ ಮಾಡಿ ಆಫ್ಲೈನ್ ಮಾಡಿ ಅಂತ ಆರ್ಡರ್ ಆಗಿದೆ. ಸೊ ಹಾಗಾಗಿ ಏನು ಮಾಡೋಕ್ಕೆ ಬರಲ್ಲ. ಸೊ ಆನ್ಲೈನ್ ಏನಾದರೂ ನೀವು ಒಂದು ವಾರ ಮಾಡಿದ್ದೋ ಇಲ್ಲ ಒಂದು 2 ದಿನ ಮಾಡಿದ್ದೀನಿ, ಇಲ್ಲ ಲಾಸ್ಟ್ ಡೇ ಗಂಟ ಮಾಡಿದ್ದೀನಿ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಬ್ಯಾಡ್ ಲಕ್ ಅಂದ್ಕೊಂಡು ಸುಮ್ಮನೆ ಆಗಿಬಿಡಿ. ಓಕೆ, ಇದು ನಿಮಗೆ ಆನ್ಲೈನ್ ಇದ್ದಾಗ ನೀವು ಇಲ್ಲಿ ತೊಗೊಂಡು ಮಾಡ್ತಿದ್ದೀರಲ್ವ, ಸೊ ಇಲ್ಲಿ ರಿಜಿಸ್ಟರ್ ಆಗಿ, ಸೊ ಅದಿದು. ಸೊ ಇಲ್ಲಿ ಮೊಬೈಲ್ ನಂಬರ್ ಕೊಟ್ಟರೆ ರಿಜಿಸ್ಟರ್ ಆಗುತ್ತೆ, ಬಟ್ ಎರರ್ ಅಂತ ಬರುತ್ತೆ. ಸೊ ಇದನ್ನು ಬಿಟ್ಬಿಡಿ, ತೊಂದರೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಮತ್ತೆ ಬ್ಯಾಕ್ ಬರೋಣ. ಸೊ ಇಲ್ಲೇನಾದರೂ ನೀವು ಅರ್ಜಿ ಹಾಕ್ಬಿಟ್ಟು ನೀವು ಇನ್ನೂ ಅರ್ಜಿ ಹಾಕಿಲ್ಲ, ನಾನು ಇ.ಡಿ.ಪಿ ಟ್ರೈನಿಂಗ್ ಸೆಂಟರ್ಗಳನ್ನ ನಾನು ನೋಡಬೇಕು ಅಂತಂದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಆಫ್ಲೈನ್ ಅಂತ ಐತಲ್ವಾ, ಸೊ ನೀವು ಇಲ್ಲಿ ಆಫ್ಲೈನ್ ಅಂತ ನೀವು ಇಲ್ಲಿ ಸರ್ಚ್ ಮಾಡಿ. ಇಲ್ಲಿ ನೀವು ಕೊಟ್ಟರೆ ಇಲ್ಲಿ ಆಲ್ ಸ್ಟೇಟ್ ಅಂತ ಬರುತ್ತೆ. ಯಾಕಂದರೆ ಇದು ಸೆಂಟ್ರಲ್ ಸ್ಕೀಮ್ ಆಗಿರೋದ್ರಿಂದ ಸೊ ಎಲ್ಲ ಒಂದು ಇಂಡಿಯಾ ಪೂರ್ತಿ ಇದೆ. ಸೊ ಇಲ್ಲಿ ನಾವು ಕರ್ನಾಟಕ ಅಂತ ತೊಗೊಳ್ಳೋಣ. ಇಲ್ಲಿ ಕರ್ನಾಟಕ ಅಂತ ತೊಗೊಂಡು ನೆಕ್ಸ್ಟ್ ಆಪ್ಷನ್ ಒಂದು ಡಿಸ್ಟಿಕ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಯಾವ ಡಿಸ್ಟಿಕ್ ಬೇಕೋ ಅದನ್ನು ನೀವು ಇಲ್ಲಿ ತೊಗೋಬೋದು. ಸೊ ಇಲ್ಲಿ ನಿಮ್ಮ ಯಾವ ಒಂದು ಡಿಸ್ಟಿಕ್ ಬರುತ್ತೆ ಅದನ್ನು ತೊಗೊಳ್ಳಿ. ನಾವು ಇಲ್ಲಿ ಸಪೋಸು ನಾವು ಇಲ್ಲಿ ಬೆಂಗಳೂರು ರೂರಲ್ ಅಂತಲೇ ಕೊಡ್ತೀನಿ ನಾನು. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಸೆಲೆಕ್ಟ್ ಟ್ರೈನಿಂಗ್ ಸೆಂಟರ್ ಟೈಪ್ ಐತಲ್ಲ, ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಗೆ ಇಲ್ಲಿಂದ ಇಷ್ಟೊಂದು ನಿಮಗೆ ಏನು ಟ್ರೈನಿಂಗ್ ಸೆಂಟರ್ಗಳದ್ದು ಡೀಟೇಲ್ಸ್ ಬರುತ್ತೆ. ಸೊ ಇವಾಗ ನಮ್ಮಲ್ಲಿ ಏನಿದೆ ಅನ್ನೋದು ಮಾತ್ರ ನೋಡಬೇಕು. ಈಗ KVIC ಆಗ್ಬೋದು, DIC ಆಗ್ಬೋದು, KVI ಆಗ್ಬೋದು, ಇವ್ರದ್ದೆಲ್ಲ ಟ್ರೈನಿಂಗ್ ಸೆಂಟರ್ ಇಲ್ಲ ಇವಾಗ. DIC ಇದ್ರದ್ದೆಲ್ಲ ಏನಾಗಿದೆ, ಕ್ಲೋಸ್ ಆಗಿದೆ. ಸೊ ಅಂದರೆ ಮೊದಲು ಬೇರೆ ಇದಕ್ಕೆಲ್ಲ ಟ್ರೈನಿಂಗ್ ಕೊಡ್ತಿದ್ರಲ್ಲ ಅದರ ಸೆಂಟ್ರು ಇವಾಗೆಲ್ಲ ಅದೆಲ್ಲ ಮಾಡಲ್ಲ. ಈಗ ನಮ್ದು ಏನಿದ್ರು ಇಲ್ಲೈತೆ ನೋಡಿ, ಇಲ್ಲಿ RSETIS ಅಂತ ಐತಲ್ಲ, ಸೆಟ್, ಈ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ನಿಮಗೆ ಟ್ರೈನಿಂಗ್ ಸೆಂಟ್ರು. ಟೋಟಲ್ ನೀವು ಕರ್ನಾಟಕ ಪೂರ್ತಿ ಇವರೊಬ್ಬರೇ ಮಾಡೋದು ಇವಾಗ. ಸೊ ಇಲ್ಲಿ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೀವು ಸರ್ಚ್ ಕೊಟ್ಟರೆ ಸೊ ಇಲ್ಲಿ ನಿಮಗೆ ಸರ್ಚ್ ಬರುತ್ತೆ. ಸರ್ಚಲ್ಲಿ ನೋಡಿ, ನಿಮಗೆ ಬೆಂಗಳೂರು ರೂರಲ್ ಡಿಸ್ಟಿಕ್ಕಿಂದ ಯಾರ್ಯಾರು ಅಪ್ಲೈ ಮಾಡ್ತಾರೆ ಅವ್ರಿಗೆ ನಿಮಗೆ ಇಲ್ಲಿ 3 ಸೆಂಟ್ರ್ ಬರ್ತೈತೆ ನೋಡಿ. ಬೆಂಗಳೂರು ರೂರಲ್ ಡಿಸ್ಟಿಕ್ ಇದೆ. ಸೊ ಇದರಲ್ಲಿ ನಿಮ್ಗೆ ಆರೋಹಳ್ಳಿ, ಕನಕಪುರ ತಾಲೂಕು, ಬೆಂಗಳೂರು ರೂರಲ್ ಡಿಸ್ಟಿಕ್ ಇದೆಯಲ್ಲ ಅದೊಂದು ಬರುತ್ತೆ. ಇಲ್ಲಿ ಬೆಂಗಳೂರು ರೂರಲ್ ಡಿಸ್ಟಿಕ್ ಅಂತ ತೋರಿಸ್ತಾ ಇತ್ತು ನೋಡಿ, ಇದೊಂದು ಸೆಂಟ್ರ್ ಬರುತ್ತೆ. ನೆಕ್ಸ್ಟು ಇನ್ನೊಂದು ಐತಲ್ಲಿ ಸೊಣ್ಣಹಳ್ಳಿಪುರ ವಿಲೇಜ್ ಐತಲ್ಲ, ಇದೊಂದು ಬರುತ್ತೆ ನಿಮಗೆ. ಸುಲಿಬೆಲೆ ಹೋಬಳಿ, ಹೊಸಕೋಟೆ. ಸೊ ನಿಮಗೆ ಇಷ್ಟು ಬೆಂಗಳೂರು ರೂರಲ್ ಡಿಸ್ಟಿಕ್ಕಿಗೆ ಇಲ್ಲಿ ಬರೋ ಅನ್ನೋ ಒಂದು ಟ್ರೈನಿಂಗ್ ಸೆಂಟರ್ ಆಗ್ಬೋದು. ಇಷ್ಟು ಟ್ರೈನಿಂಗ್ ಸೆಂಟ್ರಲ್ಲಿ ನಿಮ್ಗೆ ಸಿಗುತ್ತೆ. ಇಲ್ಲಿ ನಿಮ್ಮವರ ಆ ಒಂದು ಟ್ರೈನಿಂಗ್ ಸೆಂಟ್ರ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ನಿಮ್ಗೆ ಸಿಗುತ್ತೆ. ಇನ್ ಕೇಸ್ ಏನಾದರೂ ಇದು ನಿಮಗೆ ತಪ್ಪಾಗಿದ್ದರೆ ನೀವು ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಕೇಳಿದ್ರೆ ಕೊಡ್ತಾರೆ. ಅದೇ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ. ಇಲ್ಲ ಅಂತಂದರೆ ಖಾದಿ ಗ್ರಾಮೋದ್ಯೋಗ, ಅಂದರೆ KVIC, KVIB, DIC ಅಂತ ಏನು 3 ಏಜೆನ್ಸಿ ಬರುತ್ತೆ. ನಿಮ್ಮ ಡಿಸ್ಟಿಕ್ಕಲ್ಲಿ ನಿಮಗೆ KVIB ಮತ್ತು DIC, ಅಂದರೆ DIC ಮೀನ್ಸ್ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ ಅಂತ ಬರುತ್ತೆ, ಅಂದರೆ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ. ನೀವು ಅಲ್ಲೋದ್ರೂ ಕೂಡ ನಿಮಗೆ ಮಾಹಿತಿ ಕೊಡ್ತಾರೆ. ಅಂದರೆ ನನ್ನ ಈ ಡಿಸ್ಟಿಕ್ಕಲ್ಲಿ ಇ.ಡಿ.ಪಿ ಸರ್ಟಿಫಿಕೇಟ್ ಮಾಡ್ಕೋಬೇಕು ಅಂತ ಅಂದರೆ ನಾನು ಯಾವ ಡಿಸ್ಟಿಕ್ಗೆ ಹೋಗಬೇಕು ಅಂತ. ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ನಾವು ಮಂಡ್ಯ ತೊಗೊತೀನಿ. ಸೊ ಇಲ್ಲಿ ನಾನು ಮಂಡ್ಯ ತೊಗೊಂಡು ನಾನು ಇಲ್ಲಿ ಸರ್ಚ್ ಮಾಡ್ತೀನಿ. ಸೊ ಇಲ್ಲಿ ನಿಮ್ಗೆ ಈ ಡಿಸ್ಟಿಕ್ಕಲ್ಲಿ ಬಂದು ನಿಮಗೆ ಒಂದೇ ಒಂದು ಟ್ರೈನಿಂಗ್ ಸೆಂಟರ್ ಇದೆ. ಸೊ ನೀವು ಇಲ್ಲೇ ಹೋಗಿ
ಒಂದು ಏನು ಟ್ರೈನಿಂಗ್ ಸೆಂಟರ್ನ ಅಟೆಂಡ್ ಮಾಡಬೇಕಾಗುತ್ತೆ. 10 ಡೇಸ್ ಇರುತ್ತೆ ನಿಮಗೆ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕರಾವಸಡಿ ರೋಡು, ಹೊಸಹಳ್ಳಿ, KHB ಕಾಲೋನಿ, ನಿಯರ್ ಆದರ್ಸ್ ಸ್ಕೂಲ್, ಮಂಡ್ಯ, ಕರ್ನಾಟಕ ಅಂತ ಇದೆ. ಸೊ ಇಲ್ಲಿ ಕೂಡ ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿ ನಿಮ್ಗೆ ಸಿಗುತ್ತೆ. ಅವರ ಮೇಲ್ ID ಕೂಡ ನಿಮ್ಗೆ ಇಲ್ಲಿರುತ್ತೆ. ನಿಮ್ಮ ಮೇಲ್ ಮುಖಾಂತರನೂ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅವರ ಅಡ್ರೆಸ್ನ ನೀವು ತೊಗೋಬೋದು. ನಂತರ ಇದು ಯಾವ ಥರ ಪ್ರೊಸೀಜರ್ ಯಾವ ಥರ ಹೋಗುತ್ತೆ ಅಂತ ಇವಾಗ ನಿಮ್ಗೆ ಗೊತ್ತಾಯ್ತಲ್ವಾ. ಅಂದರೆ ನನ್ನ ಒಂದು ಏನು ಟ್ರೈನಿಂಗ್ ಸೆಂಟರ್ ನನ್ನ ಡಿಸ್ಟಿಕ್ಕಿಗೆ ಸಂಬಂಧಪಟ್ಟಂತೆ ಎಲ್ಲಿ ಇರುತ್ತೆ ಅನ್ನೋದನ್ನ ನೀವು ನೋಡ್ಬೋದು. ಸೊ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರೋದು ಇದೊಂದೇನೆ. ನಿಮ್ಮ ಒಂದು ಡಿಸ್ಟಿಕಲ್ಲಿ ಎಷ್ಟಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ತುಮಕೂರು ಆಗ್ಬೋದೆಲ್ಲ. ಸೊ ನೀವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. RICTIS ಅಂತ ಐತಲ್ಲ, ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರೇ ನಿಮಗೆ ಟ್ರೈನಿಂಗ್ ಸೆಂಟರ್ಗಳನ್ನ ಇವಾಗ ಮಾಡ್ತಾ ಇರೋದು ಪ್ರೆಸೆಂಟಲ್ಲಿ. ಸೊ ನಾವು ನೆಕ್ಸ್ಟ್ ನೋಡೋದಾದರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕೋಬೇಕಾದಾಗ ನಾನು ನಿಮ್ಗೆ ಹೇಳೋದಲ್ವಾ, ನೀವು ಆಲ್ರೆಡಿ ಏನಾದರೂ ಆನ್ಲೈನಲ್ಲಿ ಆಲ್ರೆಡಿ ನೀವು ಮಾಡ್ಕೊಂಡಿದ್ರಿ ಅಂತ ನೀವು ಆಲ್ರೆಡಿ ಅರ್ಜಿ ಹಾಕಿ ಇಲ್ಲಿ ನೀವು ರಿಜಿಸ್ಟರ್ ಆಗಿರ್ತೀರ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ರಿಜಿಸ್ಟರ್ ಆಗಿದ್ದೀರಲ್ವಾ. ಇಲ್ಲಿ ರಿಜಿಸ್ಟರ್ ಆದಮೇಲೆ ನಿಮಗೆ ಇಲ್ಲಿ ನಿಮ್ಮ ID ಪಾಸ್ವರ್ಡ್ ಬಂದಿರುತ್ತೆ ನಿಮ್ಮ ಲಾಗಿನ್ಗೆ. ಸೊ ಅದನ್ನು ಲಾಗಿನ್ ಆದಮೇಲೆ ನೀವು ಡಾಕ್ಯುಮೆಂಟ್ಗಳೆಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದೊಂದು ಸಲ ಏನು ಮಾಡ್ತಾರೆ ಗೊತ್ತಾ, ಇಲ್ಲೈತಲ್ಲ ಇಲ್ಲಿ ಮೇನ್ ಡಾಕ್ಯುಮೆಂಟ್ಗಳು ಇದಿಷ್ಟು ಅಪ್ಲೋಡ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಅಷ್ಟೇ ಫೈನಲ್ ಸಬ್ಮಿಷನ್ ಕೊಟ್ಬಿಟ್ಟು ಅಲ್ಲಿ ನೀವು ಫೋನ್ ಮಾಡ್ತಾರೆ ಅಂತ ವೇಟ್ ಮಾಡ್ತಾ ಇರ್ತೀರಾ. ಸೊ ಅವ್ರು ವೇಟ್ ಮಾಡಲ್ಲ, ನಿಮ್ಮ ಅರ್ಜಿನ ಆಲ್ರೆಡಿ ಅವ್ರು ರಿಜೆಕ್ಟ್ ಮಾಡಿ ಇಟ್ಬಿಟ್ಟಿರ್ತಾರೆ. ಯಾಕೆಂದರೆ ನೀವು ಸ್ಕೋರ್ ಕಾರ್ಡಲ್ಲಿ ಇಲ್ಲೇನು ಅಪ್ಲೋಡ್ ಮಾಡಲಿಲ್ಲ ಅಂತಂದರೆ ಸೊ ನಿಮ್ಮ ಒಂದು ಅರ್ಜಿನೇ ರಿಜೆಕ್ಟ್ ಮಾಡಾಕ್ಬಿಡ್ತಾರೆ. ಸೊ ಅದ್ರ ಬಗ್ಗೆ ನಾವು ಮಾತಾಡೋಣ. ಈಗ ನೋಡಿ, ಇಲ್ಲಿ EDP ಟ್ರೈನಿಂಗ್ ಸರ್ಟಿಫಿಕೇಟ್ ಇಲ್ಲಿ ಐತೆ ನೋಡಿ. ಇಲ್ಲಿ ಆನ್ಲೈನಾ ಆಫ್ಲೈನಾ ಅಂತ ಕೇಳುತ್ತೆ. ನೀವು ಮೊದಲನೇದಾಗಿ ನೀವು ಇಲ್ಲಿ ಆನ್ಲೈನ್ನ ತೆಗೆದೇ ಹಾಕ್ಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಈಗ ಅದು ಕೋವಿಡ್ ಟೈಮಲ್ಲಿ ನಿಮಗೆ ಆಫ್ಲೈನ್ ಇದ್ದಿದ್ದನ್ನ ಆನ್ಲೈನ್ ಮಾಡಿದರು. ಈ ಹಿಂದೆನೂ ಕೂಡ ಅದು ಆಫ್ಲೈನಲ್ಲೇ ಇದ್ದಿದ್ದು. ಸೆಂಟ್ರಲ್ಲಿ ಇದು COVID-19 ಏನು ಬಂತು ಅದಾಗಿದ್ದಾಗಿಂದ ನಿಮಗೆ ಎಲ್ಲ ಆನ್ಲೈನ್ ಮಾಡಾಕ್ಬಿಟ್ಟಿದ್ರು. ಸೊ ಇವಾಗ ಆಫ್ಲೈನೇ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಆ ಒಂದು ಟ್ರೈನಿಂಗ್ ಸೆಂಟರ್ಗಳೆಲ್ಲ ಮುಚ್ಚೋ ಹಂತದಲ್ಲಿರೋದ್ರಿಂದ ಇದನ್ನು ಆಫ್ಲೈನೇ ಕೊಟ್ಟು ಅಲ್ಲೇ ಹೋಗಿ ಟ್ರೈನಿಂಗ್ ಕಲೀರಿ ಅಂತ ಹೇಳಿ ಇದನ್ನು ಒಂದು ಇದು ಮಾಡಿದ್ದಾರೆ. ಓಕೆ, ಇರಲಿ ಅದೊಂದು. ಇದರಲ್ಲಿ ನೀವು ನೆಕ್ಸ್ಟ್ ಆಫ್ಲೈನ್ ಅಂತ ತೊಗೊಂಡಾದ್ಮೇಲೆ ನೋಡ್ಬೋದು, ಇಲ್ಲೂ ಅಷ್ಟೇ. ಅಂದರೆ ನಿಮಗೆ pre-EDP ಅಂತ ಕೇಳುತ್ತೆ, ಪೋಸ್ಟ್ ಕೇಳುತ್ತೆ. ಅಂದರೆ ಇದು ಬಂದರೆ ನಿಮಗೆ ಬಿಫೋರ್, ಅಂದರೆ ನಿಮಗೆ ಅರ್ಜಿ ಹಾಕೋಕ್ಕಿಂತ ಮುಂಚೆನೇ, ಅಂದರೆ ಬ್ಯಾಂಕ್ ಅವ್ರ ಲೋನ್ ಸ್ಯಾಂಕ್ಷನ್ ಮಾಡೋಕ್ಕಿಂತ ಮುಂಚೆನೇ ನೀವು ಕಾಸು ಕೊಟ್ಬಿಟ್ಟು ಮಾಡ್ಕೊಳ್ಳೋ ಅಂಥದ್ದೇನೆ ಇದು. ನೆಕ್ಸ್ಟ್ ಬಂದು post-EDP ಅಂತಂದರೆ ಆಫ್ಟರ್ ಬ್ಯಾಂಕ್. ಅಂದರೆ ನಿಮಗೆ ಒಂದು ಲೋನ್ ಏನು ನಿಮ್ಮ ಒಂದು ಏಜೆನ್ಸಿಗಳು ಬರುತ್ತಲ್ವ, DAC, KVC, KVIB, ಅಲ್ಲಿಂದ ನಿಮಗೆ ಫಾರ್ವರ್ಡಾಗಿ ಬ್ಯಾಂಕಲ್ಲಿ ನಿಮಗೆ ಸ್ಯಾಂಕ್ಷನ್ ಕೊಡ್ತಾರಲ್ವ. ಸೊ ಆವಾಗ ನಿಮಗೆ ಬರೋವಂಥದ್ದು ಇದಾಗುತ್ತೆ. ಸೊ ನೀವು ಯಾವಾಗಲೇ ಕೊಟ್ಟರು ಇದನ್ನೇ ಕೊಡಿ, ಯಾಕಂದರೆ ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ನಂತರ ನೀವು ಇಲ್ಲೂ ಕೂಡ ನೀವು ಸರ್ಚ್ ಮಾಡ್ಕೋಬೋದು. ಅಂದರೆ ನೀವು ನಿಮ್ಮ ಯಾವ ಒಂದು ಇದಿರುತ್ತೆ ಏನು ಡಿಸ್ಟಿಕ್ಕು, ಅಲ್ಲಿ EDP ಟ್ರೈನಿಂಗ್ ಸೆಂಟರ್ ಇಲ್ಲೂ ಕೂಡ ತೋರಿಸುತ್ತೆ. ಸೊ ನೀವು ಇದನ್ನು ತೊಗೊಂಡು ಇಲ್ಲಿ ನಿಮ್ಮ ಡಿಸ್ಟಿಕ್ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಸರ್ಚ್ ಕೊಟ್ಟರೆ ಬರುತ್ತೆ. ಆವಾಗ ನೀವು ಇದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದಾಗುತ್ತೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ ಅಲ್ವಾ. ಸೊ ನೀವು ಇದನ್ನು ಇಲ್ಲಿ ಸಬ್ಮಿಟ್ ಕೊಟ್ಟಾದಮೇಲೆ ಅದೇ ತೊಗೊಳುತ್ತೆ. ಈಗ ನಾನು ಇವರ ಒಂದು ಅರ್ಜಿ ಯಾವ ಡಿಸ್ಟಿಕ್ ಹಾಕಿದ್ದಾರೆ ಅಂತ ನಾವು ಆ ಡಿಸ್ಟಿಕ್ಗೆ ಕೊಡೋಣ. ಇದು ಯಾರೋ ಕೊಟ್ಟಿದ್ರು, ಅವ್ರದ್ದೊಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು, ಸಾಲ್ವ್ ಮಾಡಿಕೊಟ್ಟಿದ್ದೆ. ಸೊ ಹಾಗಾಗಿ ಇದು ಅವ್ರ ಲಾಗಿನ್ನು ಆಯಿತು. ಈಗ ಅವ್ರದ್ದು ಇದಿಷ್ಟು ಆದಮೇಲೆ ನೀವು ಕರೆಂಟ್ ಸಬ್ಮಿಟ್ ಕೊಡಬೇಕಾಗುತ್ತೆ. ಸೊ ಇಲ್ಲಿ ನೀವು ನೆಕ್ಸ್ಟ್ ಮಾಡಬೇಕಾಗಿರೋದು ಏನು ಗೊತ್ತಾ, ನೀವು ಡಾಕ್ಯುಮೆಂಟ್ಗಳನ್ನ ಕರೆಕ್ಟಾಗಿ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಇಲ್ಲಿ ನೋಡ್ಬೋದು, ನೀವು ಫೋಟೋ ಕೇಳ್ತೀರಾ, ಫೋಟೋ ಹಾಕ್ತೀರಾ. ಪ್ರಾಜೆಕ್ಟ್ ರಿಪೋರ್ಟ್ ನಿಮ್ಮ ಹತ್ರ ಇರಲ್ಲ. ಪ್ರಾಜೆಕ್ಟ್ ರಿಪೋರ್ಟ್ ನೀವು ಆಡಿಟರ್ ಹತ್ರ ಮಾಡಿಸಿ ಅಂತಾರೆ. ಯಾಕಂದರೆ ಅದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಆಗಿರೋದ್ರಿಂದ ನೀವೇ ಮಾಡ್ಕೊಳ್ಳೋಕ್ಕಾಗಲ್ಲ. 1 ಪೇಜ್ 2 ಪೇಜ್ ಕೊಡ್ತಾರೆ, ಬಟ್ ಅದು ಅದನ್ನು ಅಪ್ರೂವ್ ಮಾಡಲ್ಲ. ಯಾಕೆ ಅಂತಂದರೆ DPR ಅಂತ ಕೇಳೋದ್ರಿಂದ ಅದು ಡೀಟೇಲ್ ಆಗಿರಬೇಕಾಗುತ್ತೆ. ಸೊ ಅದನ್ನು ಯಾಕೆ ಅಂತ ಹೇಳ್ತೀನಿ ನಾನು ಈ ಸ್ಕೋರ್ ಕಾರ್ಡಲ್ಲಿ. ನೆಕ್ಸ್ಟ್ CAT ಸರ್ಟಿಫಿಕೇಟ್ ಆಗ್ಬೋದು. ನೆಕ್ಸ್ಟ್ ನಿಮಗೆ ರೂರಲ್ ಸರ್ಟಿಫಿಕೇಟು ನೀವು ಏನು ಮಾಡ್ತೀರಾ ಅಂತಂದರೆ ಆನ್ಲೈನಲ್ಲಿ ಸರ್ಚ್ ಮಾಡ್ತೀರಿ. ಈಗ ನನ್ನ ಹಳ್ಳಿಲಿ ಎಷ್ಟು ಜನ ಇದ್ದಾರೆ, ಏನೋ ಜನಸಂಖ್ಯೆ ದೃಢೀಕರಣ ಅಂತ ಕೇಳೋದಲ್ವಾ. ಈಗ ರೂರಲ್ ಸರ್ಟಿಫಿಕೇಟ್ ನೀವು ತೊಗೋಬೋದು. ನಿಮ್ಮೂರು ಅಂದರೆ ಆನ್ಲೈನಲ್ಲಿ ಅರ್ಜಿ ಹಾಕಿ ನಾಡ ಕಚೇರಿಯಲ್ಲಿ ತೊಗೋಬೋದು. ಇದು ಇಲ್ಲ ಅಂತಂದ್ರೂ ಕೂಡ ನೀವು ಜನಸಂಖ್ಯೆ ದೃಢೀಕರಣ ಪತ್ರ ನಿಮ್ಮ ಪಂಚಾಯತಿಯಲ್ಲಿ ಇಸ್ಕೋಬೋದು. ಈ ಜನಸಂಖ್ಯೆ ದೃಢೀಕರಣ ಪತ್ರ ಅಂದಿದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ ಕೆಲವೊಬ್ಬರು ಅವರೇ ಹೋಗ್ತಾರೆ, ಗೂಗಲಲ್ಲಿ ಸರ್ಚ್ ಮಾಡ್ತಾರೆ, ನಮ್ಮೂರಲ್ಲಿ ಪಾಪ್ಯುಲೇಷನ್ ಎಷ್ಟಿದೆ ಅಂತ ಹುಡುಕ್ತಾರೆ, ಅದನ್ನೇ ಒಂದು ಸ್ಕ್ರೀನ್ಶಾಟ್ ತೆಗೆದು ಹಾಕ್ಕೊಡ್ತಾರೆ. ಇದನ್ನು ಸೈಬರ್ ಸೆಂಟ್ರಲ್ಲೂ ಮಾಡಿಕೊಟ್ಬಿಡ್ತಾರೆ. ಅವ್ರಿಗೇನಪ್ಪ ಅಂದರೆ ಅರ್ಜಿ ಹಾಕಬೇಕು, ಆ ಟೈಮಿಗೆ ಡಾಕ್ಯುಮೆಂಟ್ ಬೇಕು, ಇಲ್ಲಾಂದರೆ ಫೈನಲ್ ಸಬ್ಮಿಷನ್ ತೊಗೊಳ್ಳಲ್ಲ. ಸೊ ಏನು ಮಾಡ್ತಾರೆ, ಒಗದ ಕಳಿಸ್ತಾ ಈ ಥರ ಮಾಡಿಬಿಡ್ತಾರೆ. ನೀವು ಅವ್ರಿಗೆ ಹೇಳಿ ಆ ಥರ ಇದ್ದಾಗ ಈ ರೂರಲ್ ಸರ್ಟಿಫಿಕೇಟ್ ಇರೋ ಜಾಗದಲ್ಲಿ ನೀವು ನಿಮ್ಮ PDO ಇಂದ ನನ್ನ ಊರಿನ, ಅಂದರೆ ನೀವು ಒಂದು ಊರಲ್ಲಿ ಹಳ್ಳಿಲಿ ನೀವು ಗ್ರಾಮೀಣ ಭಾಗದಲ್ಲಿ ನೀವು ಒಂದು ಯೂನಿಟ್ ಮಾಡ್ತಾ ಇದ್ದೀರಾ ಅಂತಂದರೆ ಆ ಊರಲ್ಲಿ ಎಷ್ಟು ಜನಸಂಖ್ಯೆ ಹೊಂದಿದ್ದಾರೆ ಆ ಊರಲ್ಲಿ ಅಂತ
ನೀವು ಒಂದು PDO ಕೊಡ್ತಾರೆ, ಅದನ್ನು ತಂದು ಹಾಕಬೇಕಾಗುತ್ತೆ. ಇದು ಏನು ಅಥಾರಿಟಿ ಏನು ಗೌರ್ಮೆಂಟ್ ಅಥಾರಿಟಿ ಏನು ಹೇಳ್ತಾರೆ ಅವರಿಂದ ಸೀಲು ಸೈನ್ ಆಗಿರಬೇಕು, ಇಲ್ಲಾಂದರೆ ಅದೇನು ಯಾವುದನ್ನು ಕನ್ಸಿಡರ್ ಮಾಡಲ್ಲ. ನಂತರ ನಿಮ್ಮ ಮಾರ್ಕ್ಸ್ ಕಾರ್ಡು ನಿಮ್ಮ ಹತ್ರನೇ ಇರುತ್ತೆ. ನಿಮ್ಗೆ ಮೇನ್ ಬೇಕಾಗಿರೋದು ರೂರಲ್ ಸರ್ಟಿಫಿಕೇಟ್, ಒಂದು ಪ್ರಾಜೆಕ್ಟ್ ರಿಪೋರ್ಟ್. ಪ್ರಾಜೆಕ್ಟ್ ರಿಪೋರ್ಟು ನಿಮಗೆ ಕೆಲವೊಂದು ಕಡೆ ಎಲ್ಲ ಸಿಕ್ಕಾಪಟ್ಟೆ ಅಮೌಂಟ್ ಕೇಳ್ತಾರೆ. ಸೊ ಅವರೊಂದು 2,000, 3,000, 4,000, 5,000 ಈ ಥರ ಎಲ್ಲ ಹೋಗ್ತಾರೆ. ಮ್ಯಾಕ್ಸಿಮಮ್ ಒಂದು 2ರಿಂದ 2.5 ಕೊಡ್ಬೋದು. ಸೊ ಒಂದು 2.5ಗೆ ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ, ಅವರು ಸಂಜಯ್ ಅಂತ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಅವರು ಕೂಡ ನಿಮಗೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಕೊಡ್ತಾರೆ. ನನ್ನ ಯೂಟ್ಯೂಬ್ ಚಾನಲ್ ಹೇಳಿ ಅಲ್ಲಿ ಈ ಥರ ಹೇಳಿದ್ರು ಸರ್ ಅಂತ ಹೇಳಿ ಅವರು ನಿಮಗೆ ಕಡಿಮೆ ಇದರಲ್ಲಿ ಮಾಡಿಕೊಡ್ತಾರೆ. ಒಂದು 2-2.5 ಸಾವಿರ ಈಸ್ಕೊತಾರೆ. ನೋಡಿ ಮಾತಾಡಿ. ಬೇಕಾದರೆ ಅವ್ರ ನಂಬರ್ ಬೇಕಾದ್ರೆ ನಾನು ಮತ್ತೆ ಇದನ್ನು ಹೇಳ್ತೀನಿ ಅವ್ರದ್ದು. ಇದರಲ್ಲೂ ಕೂಡ ತೊಗೊಳ್ಳಿ, 8867665967. ಸೊ ಇದು ಅವರ ಒಂದು ಮೊಬೈಲ್ ನಂಬರ್ ಆಗಿರುತ್ತೆ. ಸೊ ನಾನು ಇದು ಕೂಡ ಟೈಪ್ ಮಾಡಿ ಹೇಳ್ತೀನಿ. ಇಲ್ಲಿ ನೋಡ್ಬೋದು, 8867665967. ಸೊ ನೀವು ಇವ್ರನ್ನ ಕೂಡ ಕಾಂಟ್ಯಾಕ್ಟ್ ಮಾಡಿ ಪ್ರಾಜೆಕ್ಟ್ ರಿಪೋರ್ಟ್ನ ನೀವು ಕೇಳ್ಕೊಳ್ಳಿ. ಸೊ ನೆಕ್ಸ್ಟು ನಾವು ಇದು ನೋಡೋದಾದರೆ ನೀವು ಸ್ಕೋರ್ ಕಾರ್ಡ್ ಆಗ್ಬೋದು. ಸೊ ಈ ಸ್ಕೋರ್ ಕಾರ್ಡಲ್ಲಿ ನೀವು ಮಾಡೋ ತಪ್ಪೇನಪ್ಪ ಅಂತಂದರೆ, ಇದನ್ನು ನೀವು ಅಪ್ಲೋಡ್ ಮಾಡಿರಲ್ಲ. ಯಾವುದು ಅಂದರೆ DSCR. ಈ DSCR ಬಂದು ನಿಮಗೆ ನಿಮ್ಮ ಒಂದು ಪ್ರಾಜೆಕ್ಟ್ ರಿಪೋರ್ಟಲ್ಲೇ ಸಿಗೋದು. ಸೊ ಇದನ್ನು ಕೂಡ ನೀವು ಅಪ್ಲೋಡ್ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ನಿಮಗೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟಲ್ಲೇ ಇದು ಬರೋದಿಲ್ಲ ಅಂತಂದರೆ ಬರಲ್ಲ. ನೆಕ್ಸ್ಟ್ ನಿಮಗೆ ರೀಪೇಮೆಂಟ್ ಆಗ್ಬೋದು, ಅದು ಕೂಡ ನಿಮಗೆ ಪ್ರಾಜೆಕ್ಟ್ ರಿಪೋರ್ಟಲ್ಲೇ ಬರುತ್ತೆ. ಸೊ ಅದನ್ನು ನೀವು ಇಲ್ಲಿ ಕಂಪಲ್ಸರಿಯಾಗಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಮಾಡಲಿಕ್ಕೆ ಬರಲ್ಲ. ಬ್ಯಾಂಕು ಅಷ್ಟೇ, ನೀವು ಆಲ್ರೆಡಿ ಬ್ಯಾಂಕ್ ಪಾಸ್ಬುಕ್ ಅಂದರೆ ನಿಮ್ಮದು ಅಲ್ಲೇನು ಇಲ್ಲಿ ಕೊಟ್ಟಿದ್ದಾನೆ ಅಕೌಂಟ್ ಓಪನಿಂಗ್ ಡೇಟ್ ಲೀಡಿಂಗ್ ಬ್ಯಾಂಕ್ ಅಂತ ಇರುತ್ತಲ್ಲ, ಆ ಒಂದು ಡೇಟ್ನ ನೀವು ಮೆನ್ಷನ್ ಮಾಡಿ ಅದೇ ಬ್ಯಾಂಕ್ ಪಾಸ್ಬುಕ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇನ್ನು ಮಿಕ್ಕಿದ್ದು ನಿಮಗೆ ಗೊತ್ತಿರೋದೇನೆ, ನಂಬರ್ ಆಫ್ ಅಂದರೆ ರೇಷನ್ ಕಾರ್ಡ್ ಹಾಕ್ತೀರಾ, ಇದಿಷ್ಟು ಹಾಕ್ತೀರಾ. ಸೊ ಇದು ಬಿಟ್ಟು ನಿಮಗೆ ಇದೆಲ್ಲ ಆದಮೇಲೆ ಕಂಪ್ಲೀಟಾಗಿ ನೀವು ಫೈನಲ್ ಸಬ್ಮಿಷನ್ ಕೊಡಿ. ಅಲ್ಲಿ ಗಂಟ ಕೊಡೋಕೆ ಹೋಗಬೇಡಿ. ಮೇನ್ ಡಾಕ್ಯುಮೆಂಟ್ಗಳಲ್ಲಿ ನೀವು ಡಾಕ್ಯುಮೆಂಟ್ನ ಕರೆಕ್ಟಾಗಿ ಹಾಕಿ, ಇಲ್ಲಾಂದರೆ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಇನ್ನು ಅದಾದಮೇಲೆ ನಿಮಗೆ ಏನೊಂದು EDP ಟ್ರೈನಿಂಗ್ ಸರ್ಟಿಫಿಕೇಟ್ ಬರುತ್ತೆ, ಅದನ್ನು ನಿಮ್ಮ ಬ್ಯಾಂಕವರೇ ನಿಮಗೆ ಮಾಡಿಕೊಡ್ತಾರೆ. ಸೊ ಎರಡನೇದಾಗಿ ನಿಮಗೆ ಒಂದು ಈ EDP ಸರ್ಟಿಫಿಕೇಟ್ನ ನೀವು ಆಲ್ರೆಡಿ ಅಪ್ಲೈ ಮಾಡಿ ಆಯಿತು ನಾನು ಡೈರೆಕ್ಟಾಗಿ ಹೋಗ್ಬೋದಾ ಅನ್ನೋದು ಹೇಳೋದಾದರೆ ಇದರಲ್ಲಿ ಹೇಳ್ತೀನಿ ಕೇಳಿ. ನೆಕ್ಸ್ಟು ನೀವು ಅರ್ಜಿ ಹಾಕಾದ್ಮೇಲೆ ನಂತರ ನೀವು ಡೈರೆಕ್ಟು ನೀವು ಏನೊಂದು ಡಿಪಾರ್ಟ್ಮೆಂಟ್ಗೆ ಹೋಗಿ ಫಾರ್ವರ್ಡ್ ಮಾಡಿಸ್ತೀರಲ್ವಾ, ನೀವು ಅದಾದಮೇಲೆ ಬ್ಯಾಂಕಿಗೆ ಹೋಗುತ್ತೆ. ಬ್ಯಾಂಕಿಗೆ ಹೋಗಿದ ನಂತರ ನಿಮಗೆ ಅಲ್ಲಿ ಆನ್ಲೈನ್ ಸ್ಯಾಂಕ್ಷನ್ ಕೊಡಬೇಕು. ಅದು ಕೊಟ್ಟಾದಮೇಲೆ ನೀವು ಹಾಕಿರೋ ಈ ಏಜೆನ್ಸಿ ಹೇಳಿದ್ನಲ್ವ ನಾನು 3 ಏಜೆನ್ಸಿ, ಸೊ ಆ 3 ಏಜೆನ್ಸಿಲಿ ಬಂದು ಕೂತ್ಕೊಳ್ಳುತ್ತೆ, ಅಂದರೆ ಸ್ಯಾಂಕ್ಷನ್ ಆಗಿದೆ ಅಂತ ಬಂದು ಕೂತ್ಕೊಳ್ಳುತ್ತೆ. ಸೊ ಈ ಒಂದು ಏನು 3 ಏಜೆನ್ಸಿ ಇರುತ್ತೆ, KVIB, KVIC ಅಂತ. ಸೊ ನಿಮಗೆ ಇಲ್ಲೈತೆ ನೋಡಿ, ಇದು KVIC, DIC, KVIB ಅಂತ. ನೀವು ಅರ್ಜಿ ಹಾಕ್ಬೇಕಾದಾಗ ಅಲ್ಲಿ ಕೇಳುತ್ತೆ ನಿಮಗೆ, ನಾನು ಅರ್ಜಿ ಎಲ್ಲಿಗೆ ಹಾಕ್ತಾಯಿದ್ದೀನಿ ಅಂತ. ಅಂದರೆ KVICಗೆ ಹಾಕ್ತಾಯಿದ್ದೀನಿ, ಇಲ್ಲ DICಗೆ ಹಾಕ್ತಾಯಿದ್ದೀನಿ, KVIBಗೆ ಹಾಕ್ತಾಯಿದ್ದೀನಿ ಅಂತ ಅಪ್ಲಿಕೇಶನ್ನ. ಸೊ ನೀವು ಅಲ್ಲಿ ನೀವು ನಿಮ್ಮ ಒಂದು ಅವರ ಲಾಗಿನಲ್ಲಿ ಅಪ್ರೂವ್ ಆಗಿದೆ, ಅವ್ರ ಲೋನ್ ಸ್ಯಾಂಕ್ಷನ್ಗೆ ಬಂದೈತೆ ಅಂತ ಹೇಳಿ ಅವ್ರಿಗೆ ಒಂದು ಡೀಟೇಲ್ ಹೋಗುತ್ತೆ. ಸೊ ನೀವೇನು ಮಾಡಬೇಕು ಅಂತಂದರೆ, ನೀವು ಸೀದಾ ಬಂದು ಆ ಆಫೀಸ್ಗೆ ಹೋಗಬೇಕಾಗುತ್ತೆ. ಅಂದರೆ ನಿಮಗೆ KVIC ಆದರೆ ಬೆಂಗಳೂರು ಇರುತ್ತೆ. ಸೊ ಕೆಲವೊಂದು ಏನಾಗುತ್ತೆ ಅಂದರೆ ಬೆಂಗಳೂರಿಂದ ಆ ಒಂದು ಏನು ಟ್ರೈನಿಂಗ್ ಸೆಂಟರ್ಗಳಿಗೆ ಎಲ್ಲೂ ಕೂಡ ಅವರಿಂದ ಲೆಟ್ರು ರೇರ್ ಆಗಿ ಬರ್ತೈತೆ. ಸೊ ನೀವು DIC ಹಾಕಿ, ಇಲ್ಲ ಅಂತಂದರೆ KVIB ಹಾಕಿ. ಯಾಕೆಂದರೆ ಅವರು ನಿಮ್ಮ ಒಂದು ಡಿಸ್ಟಿಕಲ್ಲೇ ಅವೈಲೇಬಲ್ ಇರ್ತಾರೆ, ಸಿಗ್ತಾರೆ, ಆಫೀಸ್ ಇರುತ್ತೆ ಅಲ್ಲೇ. ನಿಮಗೆ KVIC ಅಂತಂದರೆ ಬ್ಯಾಂಗ್ಳೂರು ಆಗುತ್ತೆ, ಇಲ್ಲ ಕೆಲವೊಂದು ಬೇರೆ ಡಿಸ್ಟಿಕ್ ಆಗಿದ್ರೆ ದೂರ ನಾರ್ತ್ ಕರ್ನಾಟಕ ಅವ್ರು ಬೇರೆ ಬರುತ್ತೆ. ಬಟ್ ಈ ಕಡೆ ಭಾಗ ಆದರೆ ಸೌತ್ ಕರ್ನಾಟಕ ಬಂತು ಅಂತಂದರೆ ಅವರೆಲ್ಲ ಬ್ಯಾಂಗ್ಳೂರಿಗೆ ಹೋಗಬೇಕಾಗುತ್ತೆ. ಸೊ ಅದ್ರ ಬದಲು ನೀವು ನಿಮ್ಮ ಒಂದು ಏನು ಅರ್ಜಿ ಹಾಕಬೇಕಾದ್ರೇ ನೀವು DIC ಇಲ್ಲಾಂದರೆ KVIBನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಮಾಹಿತಿನ ನಿಮ್ಮ ಡಿಸ್ಟಿಕಲ್ಲೇ ನೀವು ಪಡಿಬೋದು. ಸೊ ನಿಮಗೆ ಬ್ಯಾಂಕಲ್ಲಿ ಸ್ಯಾಂಕ್ಷನ್ ಆಗಿದ ನಂತರ ನೀವೇನು ಮಾಡಬೇಕು ಅಂತಂದರೆ, ಇವ್ರಿಗೆ ಬರ್ತಿರಲ್ವ, ಇವ್ರ ಹತ್ರ ಕೇಳಿ, ನನ್ನ ಒಂದು ಅರ್ಜಿ ಸ್ಯಾಂಕ್ಷನ್ ಆಗಿದೆ, ತಮ್ಮ ಲಾಗಿನ್ಗೆ ಬಂದೈತಾ ಅಂತ ಕೇಳಿ. ನಂತರ ಏನಾದರೂ ಬಂದಿದೆ ಅಂತ ಅಂದರೆ ನೀವು ಅವರಿಂದ ನಿಮ್ಮ ಒಂದು ಏನು ಟ್ರೈನಿಂಗ್ ಸೆಂಟರ್ ಇರುತ್ತೆ ಅಲ್ಲಿಗೆ ಒಂದು ಲೆಟ್ರ್ ಕಳಿಸ್ಕೊಡ್ತಾರೆ, ಒಂದು ಲಿಸ್ಟನ್ನು ಕಳಿಸ್ತಾರೆ. ಅಂದರೆ ಅವ್ರಿಗೆ ಒಂದು ಬಂದಿರೋ ಸಪೋಸ್ ಒಂದು 15 ದಿವಸಕ್ಕೋ ಇಲ್ಲ ಒಂದು ವಾರಕ್ಕೂ ಅವರು ಯಾರ್ಯಾರ್ದು ಆನ್ಲೈನಲ್ಲಿ ಸ್ಯಾಂಕ್ಷನ್ ಆಗಿದೆ ಅವ್ರದ್ದೊಂದು ಲಿಸ್ಟ್ ಮಾಡಿ ಅದನ್ನು ಒಂದು ಟ್ರೈನಿಂಗ್ ಸೆಂಟರ್ಗೆ ಮೂವ್ ಮಾಡ್ತಾರೆ. ಅಂದರೆ ಇಷ್ಟು ಜನ ಅಪ್ರೂವ್ ಆಗಿದೆ, ಇವ್ರಿಗೆ ನಿಮ್ಮ ಒಂದು ಕಡೆಯಿಂದ ಟ್ರೈನಿಂಗ್ ಕೊಡಿ ಅಂತ ಬರುತ್ತೆ. ಫ್ರೀ ಅಂದರೆ ಅದು ನಿಮಗೆ ಫ್ರೀ ಆಗಿರುತ್ತೆ. ನೀವು 10 ದಿನ ಅಲ್ಲಿ ಹೋಗಿ ಮಾಡಬೇಕಾಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, ನೀವೇನಾದರೂ 2 ಲಕ್ಷದ ಒಳಗಡೆ ಏನಾದರೂ ನಿಮ್ಮ ಒಂದು ಪ್ರಾಜೆಕ್ಟ್ ಕಾಸ್ಟ್ ಇದ್ದರೆ, ಅಂದರೆ 2 ಲಕ್ಷ ಅಷ್ಟೇ ನಾನು ಲೋನ್ ತೊಗೊಳ್ಳೋದು ಅಂತ ಇದ್ದರೆ ಅವ್ರಿಗೆ EDP ಅವಶ್ಯಕತೆ ಇಲ್ಲ. ನಿಮಗೆ ಅದರ ಆಪ್ಷನ್ನು ಬೇಕಾಗಿಲ್ಲ, ನಿಮ್ಗೆ EDP ಸರ್ಟಿಫಿಕೇಟೇ ಬೇಕಾಗಿಲ್ಲ. ನೀವು ಡೈರೆಕ್ಟು ಅಪ್ಲೈ ಮಾಡಬೇಕಾಗುತ್ತೆ. ನೀವು ಲೋನ್ ಎಲ್ಲ ರಿಲೀಸ್ ಮಾಡಿಕೊಂಡು
ನಾ ಏನಾದ್ರೂ EDP ಟ್ರೈನಿಂಗ್ ಹೋಗ್ತೀನಿ ಅಂದರೆ ಅದು ಕೂಡ ಮಾಡ್ಬೋದು. ಬಟ್ ಏನಾಗುತ್ತೆ, ಬಿಸ್ನೆಸ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೀವು ಲೋನ್ನ ಸ್ಯಾಂಕ್ಷನ್ ಮಾಡಿಸಿ ರಿಲೀಸ್ ಅಂತಕ್ಕೂ ಮಾಡ್ಸೋಕೆ ಹೋಗಬೇಡಿ. ಫಸ್ಟು ನೀವು ಲೋನ್ ಸ್ಯಾಂಕ್ಷನ್ ಆದಮೇಲೆ ಆ ಲಿಸ್ಟಿಂದ ನೀವು EDP ಸರ್ಟಿಫಿಕೇಟ್ ತೊಗೊಂಡು ಅದನ್ನು ತಂದು ಬ್ಯಾಂಕ್ಗೆ ಕೊಟ್ಟು ನಂತರ ನೀವು ಒಂದು ಅಮೌಂಟ್ನ ರಿಲೀಸ್ ಮಾಡಿಸ್ಕೊಳ್ಳಿ. ಯಾಕೆ ಅಂತಂದರೆ ನೀವು ನೆಕ್ಸ್ಟು ಅಮೌಂಟ್ ರಿಲೀಸ್ ಆಗಿದ ತಕ್ಷಣ ಹೋಗಿ ನಾವು 10 ದಿನ ನೀವು ಅಲ್ಲಿ ಟ್ರೈನಿಂಗಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ನೀವು ಅದನ್ನು ಮಾಡಿ ಕಂಪ್ಲೀಟಾಗಿ. ನಂತರ ಅವ್ರು ಕೊಟ್ಟಾದ್ಮೇಲೆ ನೀವು ಅದನ್ನು ಬ್ಯಾಂಕಿಗೆ ಮತ್ತೆ ಕೊಡಿ. ಅವರು ಕ್ಲೈಮ್ ಮಾಡಬೇಕಾದ್ರೆ ಸಬ್ಸಿಡಿನ ಅವರು ಒಂದು EDP ಸರ್ಟಿಫಿಕೇಟ್ ಆಗ್ಬೋದು, ಅದನ್ನು ಮತ್ತು ನಿಮ್ಮ ಒಂದು ಯೂನಿಟ್ ಫೋಟೋ ಎಲ್ಲನೂ ಕೂಡ ಅವರು ಅಪ್ಲೋಡ್ ಮಾಡಿ ಆನ್ಲೈನ್ ಸ್ಯಾಂಕ್ಷನ್ ಆಗಿರೋ ಲೆಟ್ರನ್ನು ಕೂಡ ಅವ್ರು ನಿಮಗೂ ಒಂದು ಕಾಪಿ ಕೊಟ್ಟಿರ್ತಾರೆ, ಅದನ್ನು ಹುಷಾರಾಗಿಟ್ಟಿರ್ರಿ. ಅದು ಎರಡನ್ನೂ ಎಲ್ಲನೂ ಹಾಕಿ ನಿಮಗೆ ಒಂದು ಸರ್ಟಿಫಿಕೇಟ್ ಇದನ್ನು ಸಬ್ಸಿಡಿಗೆ ಕ್ಲೈಮ್ಗೆ ಹಾಕ್ತಾರೆ. ಈ ಸಲ ಸ್ವಲ್ಪ ಎಲ್ಲ ಸಬ್ಸಿಡಿ ಅಮೌಂಟು ಡಿಲೇ ಆಗಿರೋದ್ರಿಂದ ಡಿಲೇ ಆಗುತ್ತೆ. ನೆಕ್ಸ್ಟ್ ಇಯರಿಂದ ಚೇಂಜಸ್ ಆಗ್ಬೋದು ಏಪ್ರಿಲಿಂದ. ಸೊ ಈ ವರ್ಷ ಅಂದ್ರೂ ಸುಮಾರು ಜನಕ್ಕೆ ತಡ ಆಗಿದೆ. ಅದರಲ್ಲೂ ಕೂಡ ಈ ಜನರಲ್ ಅಂತ ಏನು ಬರ್ತಾರೆ, OBC ಬರ್ತಾರೆ, ಇವರಿಗೆಲ್ಲ ಸ್ವಲ್ಪ ನಿಧಾನ ಆಗಿದೆ, ಸಬ್ಸಿಡಿಗಳು ಬಂದಿಲ್ಲ. ಕೆಲವೊಬ್ಬರು ಕೂಡ ಡಾಕ್ಯುಮೆಂಟ್ ಕರೆಕ್ಟಾಗಿ ಹಾಕಿಲ್ಲ ಅಂತ ಪೆಂಡಿಂಗ್ ಇರ್ಬೋದು. ಅದನ್ನು ಕೂಡ ಹೋಗಿ ನಿಮ್ಮ ಹತ್ತಿರದ ಏಜೆನ್ಸಿಗಳನ್ನ ನೀವು ವಿಚಾರಿಸಿ ನಿಮ್ಮ ಸಬ್ಸಿಡಿ ಬರೋ ಗಂಟ ಬಿಡಬೇಡಿ. ಯಾಕೆ ಅಂತಂದರೆ 3 ಇಯರ್ಸ್ ಗಂಟ ಇರುತ್ತೆ, ಅದು FD ಆಗುತ್ತೆ. ಸೊ ಅಲ್ಲಿ ಗಂಟ ನೀವು ಇಂಟ್ರೆಸ್ಟ್ ಕಟ್ತಾ ಹೋಗಬೇಕಾಗುತ್ತೆ. ಸೊ ನೀವು ಹೋಗಿ ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಬಿಟ್ಟು ನಿಮಗೆ ಬಾಕಿ ಏನಾದರೂ ನಿಮಗೆ ಬೇರೆ ಏನಾದರೂ ಡೌಟ್ ಇದ್ದರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಮೆಂಟ್ ಮಾಡಿ, ನಾನು ಅದಕ್ಕೆ ನಿಮ್ಗೆ ಮಾಹಿತಿ ಹೇಳ್ತೀನಿ. ಸೊ ಈಗ ನಿಮ್ಗೊಂದು EDP ಟ್ರೈನಿಂಗ್ ಸೆಂಟ್ರ್ ಬಗ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನಿಸುತ್ತೆ. ಏನಾದರೂ ಆನ್ಲೈನ್ ಮಾಡ್ತಿದ್ರೆ ಅದು ಸ್ಟಾಪ್ ಆಗಿರುತ್ತೆ, ಎರರ್ ಆಗಿರುತ್ತೆ. ಸೊ ವೇಟ್ ಮಾಡಬೇಡಿ, ನೀವು ಹೋಗಿ ಆ ಲೆಟ್ರ್ ಹಾಕ್ಸಿ ನೀವು ಟ್ರೈನಿಂಗ್ ಸೆಂಟ್ರಿಗೆ ಹೋಗಿ ನೀವು 10 ಡೇಸ್ ಅಟೆಂಡ್ ಮಾಡಿ. ಸೊ ಅದಾದಮೇಲೆ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ. ಅಲ್ಲಿ ತನಕ ಏನು ಡೌಟ್ ಇರೋಲ್ಲ. ಸೊ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ. ನಾನು ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು.